ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಅಂತ ಬೆಂಗಳೂರಿನ ಫೋರ್ಟಿಸ್ ಹಾಸ್ಪಿಟಲಲ್ಲಿ ಯೂರಾಲಜಿಸ್ಟ್ ಆಗಿ ಅಂದರೆ ಮೂತ್ರರೋಗ ಶಸ್ತ್ರಚಿಕಿತ್ಸಾ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮಗೆಲ್ಲ ಗೊತ್ತು, 4-5 ತಿಂಗಳಿಂದ ಈ ಕೊರೋನಾ ವೈರಸ್ ಅಥವಾ ಕೋವಿಡ್-19 ಅನ್ನೋ ಮಹಾಮಾರಿ ಜಗತ್ತಿನಾದ್ಯಂತ ಎಲ್ಲರಿಗೂ ಕಷ್ಟ ಕೊಡ್ತಾ ಇದೆ. ಪ್ರತಿಯೊಬ್ಬರೂ ಕಷ್ಟದಲ್ಲಿದ್ದೀವಿ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ರೋಗಿಗಳು ಪಾಪ ಏನು ಮಾಡಬೇಕು? ಬೇರೆ ಕಾಯಿಲೆ ಇರೋಂಥ ರೋಗಿಗಳು ಕೊರೋನಾ ವೈರಸ್ ಬಿಟ್ಟು ಅವರ ಕಾಯಿಲೆಗಳ ಬಗ್ಗೆ ಯೋಚನೆ ಇದ್ದೇ ಇರುತ್ತೆ. ಅಂಥ ರೋಗಿಗಳಿಗೆ ಒಂದು ಚಿಕ್ಕ ಕಿವಿ ಮಾತು. ಮೂತ್ರರೋಗ ಸಂಬಂಧಪಟ್ಟಂಗೆ ರೋಗಾಗಲೇ ಡಯಾಗ್ನೋಸ್ ಆಗಿ ಅದರ ಚಿಕಿತ್ಸಾ ವಿಧಾನಗಳನ್ನು ತಿಳ್ಕೊಂಡು ಚಿಕಿತ್ಸೆ ಪಡಿತಾ ಇರೋ ರೋಗಿಗಳು ಒಂದಾಗ್ಬೋದು. ಹೊಸದಾಗಿ ಚಿಹ್ನೆಗಳು ಕಾಣಿಸ್ಕೊಳ್ಳೋರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ. ಈಗಾಗಲೇ ಡಯಾಗ್ನೋಸ್ ಆಗಿ ಚಿಕಿತ್ಸೆ ಎಲ್ಲ ಪಡಿತಾ ಇರುವಂಥ ರೋಗಿಗಳಿಗೆ ತಮ್ಮ ವೈದ್ಯರನ್ನು ಫೋನ್ ಕರೆಗಳ ಮುಖಾಂತರ, ಮೆಸೇಜ್ಗಳ ಮುಖಾಂತರ ಅಥವಾ ಆನ್ಲೈನ್ ಪೋರ್ಟಲ್ಸ್ ಇದ್ದಾವೆ. ಕೆಲವು ಪೋರ್ಟಲ್ಸ್ ಪ್ರಾಕ್ಟೋ ಆಗಲಿ, ಲೈಬ್ರೇಟ್ ಆಗಿ ಸುಮಾರು ಪ್ಲಾಟ್ಫಾರ್ಮ್ಸ್ ಇದ್ದಾವೆ. ಅದರ ಮೂಲಕ ಡಾಕ್ಟರ್ಗಳನ್ನು ಸಂಧಿಸಿ ಅವರ ಜೊತೆ ಸಮಾಲೋಚನೆ ಮೂಲಕ ಚಿಕಿತ್ಸೆನ ಪಡಿತಾ ಇರ್ಬೋದು. ಹೊಸದಾಗಿ ಕಾಯಿಲೆ ಚಿಹ್ನೆಗಳನ್ನ ಕಾಣಿಸ್ಕೊಂಡವ್ರಿಗೆ ಅದರಲ್ಲೂ ವಿಪರೀತವಾದಂಥ ಚಿಹ್ನೆಗಳು ಇಲ್ಲದೇ ಇದ್ದಾಗ ಕರೆಗಳ ಮೂಲಕ, ಮೆಸೆಂಜರ್ ಅಥವಾ ವಾಟ್ಸಪ್ ಮೂಲಕ ವೈದ್ಯರನ್ನು ಕಾಂಟ್ಯಾಕ್ಟ್ ಮಾಡಿ ಅದಕ್ಕೂ ಕೂಡ ಚಿಕಿತ್ಸೆಯನ್ನು, ಅದರ ಬೇಕಾದ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಬೋದು. ಮೂತ್ರ ಹೋಗದೇ ಇರೋದಂಥದ್ದು, ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳುವಂಥದ್ದು, ಜ್ವರ ಕಾಣಿಸ್ಕೊಂಡು ಹೊಟ್ಟೆ ನೋವು, ತುಂಬ ಹೆಚ್ಚಾಗಿ ಹೊಟ್ಟೆ ನೋವು ಕಾಣಿಸ್ಕೊಂಡು ಈ ಥರ ಪರಿಸ್ಥಿತಿ ಬಂದಾಗ ವೈದ್ಯರನ್ನ ಕಾಣಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹೀಗಿದ್ದಾಗೂ ಕೂಡ ಹೆಲ್ತ್ ಕೇರ್ ವರ್ಕರ್ಸ್ ಆಗಲಿ, ಡಾಕ್ಟರ್ಸ್ ಆಗಲಿ, ಹಾಸ್ಪಿಟಲ್ಸ್ ಆಗಿ ಕೊರೋನಾ ವೈರಸ್ ಮಹಾಮಾರಿ ಬಗ್ಗೆ ಎಚ್ಚರಿಕೆ ವಹಿಸ್ತಿದ್ದಾರೆ. ಎಲ್ಲ ಪ್ರಿಕಾಷನ್ಸು, ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಹಾಸ್ಪಿಟಲ್ನ ತಗೊಳ್ತಾ ಇದ್ದಾರೆ. ರೋಗಿಗಳು ಇದ್ರ ಬಗ್ಗೆ ಹೆದರ್ಕೊಳ್ಳದೆ ಹಾಸ್ಪಿಟಲನ್ನು ಸಂಪರ್ಕಿಸ್ಬೋದು, ವೈದ್ಯರನ್ನು ಕಾಣ್ಬೋದು. ಆದರೆ ಕೆಲವೊಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ನೀವು ತಗೋಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಹೋಗುವಾಗ ನಿಮ್ಮ ಮೈ ಮೇಲೆ ಆದಷ್ಟು ಕಮ್ಮಿ ಸಲಕರಣೆಗಳನ್ನ ಇಟ್ಕೊಳ್ಳಿ. ವಾಚ್ ಅವಾಯ್ಡ್ ಮಾಡಿ, ಉಂಗುರಗಳನ್ನ ಅವಾಯ್ಡ್ ಮಾಡಿ, ಹೆಚ್ಚಾಗಿ ಪೆನ್ನು ತೊಗೊಳಕ್ಕೆ ಹೋಗ್ಬೇಡಿ. ಮತ್ತು ನಿಮ್ಮ ಬಟ್ಟೆ ಬರೀ ಆದಷ್ಟು ಕಮ್ಮಿ ಇದ್ದಷ್ಟು ಒಳ್ಳೆಯದು. ಪೂರ್ತಿ ಕವರ್ ಆಗಿ ಕಮ್ಮಿ ಬಟ್ಟೆಗಳು. ಹೋಗುವಾಗ ಮಾಸ್ಕ್ ಧರಿಸೋದನ್ನು ಮರಿಬೇಡ. ಗೊತ್ತಿಲ್ಲದಿರೋ ಪದಾರ್ಥಗಳನ್ನು ಮುಟ್ಟೋದು, ಗೊತ್ತಿಲ್ಲದಿರೋ ವ್ಯಕ್ತಿಗಳನ್ನು ಮುಟ್ಟೋ ಮುಂಚೆ 2 ಬಾರಿ ಯೋಚನೆ ಮಾಡಿ. ಡಾಕ್ಟರ್ಗಳ ಹತ್ರ ಸಮಾಲೋಚನೆ ಮುಗಿಸಿ ಮನೆಗೆ ತೆರಳಿದ ಮೇಲೆ ಒಂದ್ಸರಿ ನಿಮ್ಮ ಕೈ, ಕಾಲು, ಮುಖಗಳನ್ನು ತೊಳ್ಕೊಳ್ಳೋದು ಕನಿಷ್ಠ ಪಕ್ಷ 20 ಸೆಕೆಂಡ್ಗಳಷ್ಟು ಟೈಮಲ್ಲಿ ಸೋಪ್ ಹಾಕಿ ಕೈ ತೊಳ್ಕೊಬೇಕು. ಮುಖ ತೊಳ್ಕೊಳ್ಳೋದು ತುಂಬ ಉತ್ತಮ. ಇದೆಲ್ಲ ಪ್ರಿಕಾಷನ್ಸ್ ತಗೊಂಡು ತಮ್ಮ ರೋಗ ಚಿಕಿತ್ಸೆಯನ್ನು ನೀವು ಪಡೆದು ಆರೋಗ್ಯವಂತಾಗಿರಿ. ಒಳ್ಳೆಯದಾಗಲಿ. ಜೈ ಹಿಂದ್.